ಜಗ್ಗಿದು ಬಂಧುಗಳೇ, ಕಾಲ್ ಹಿಡಿದು ಜಗ್ಗಿದು. ಬೀದಿ ನಾಯಿಗಳು ಬಂದು ಅವನೇ ಜಗ್ಗಿದ್ರಿಪ್ಪ. ಅದರಂತೆ ಬೀದಿ ನಾಯಿಗಳು ಹೆಂಗ ಬಂದ ರೇಸಿಗೆ ಬಿಟ್ಟು ನಾಯಿಗೆ ಕಾಲ್ ಹಿಡಿದು ಜಗ್ಗ್ಯಾವಲ್ಲ, ಅದರಂತೆ ನಮ್ಮ ಜೀವನದಾಗ ಕೂಡ ನಾವು ಮುಂದೆ ಹೋಗಬೇಕಂದ್ರೆ ನಮಗೆ ಮೋಸ ಮಾಡ್ತಾರೆ, ಕಾಲ್ ಹಿಡಿದು ಜಗ್ಗ್ಯಾವ. ತಸ್ಮೈ ಶ್ರೀ ಗುರುವೇ ನಮಃ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹೌದ್ರಿಪ್ಪ. ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹೌದು. ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರಿಗೇಳಿ ಶರಣೆನ್ನಲಿ ಸ್ವಾಮಿ, ಯಾರಿಗೇಳಿ ಶರಣೆನ್ನಲಿ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ಹೌದ್ರಿಪ್ಪ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು. ಅವು ಯಾವ್ರಿವ? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಹೌದು. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಶಿವನ ವರವಿನ ಕಂದ, ಶಿವನ ಸ್ವರೂಪಿ ಶರಣೆ ಸೂರಮ್ಮದೇವಿಯ ಸುತ ಬರಮ್ಮದೇವರ ಪುತ್ರ. ಹೌದು. ತಂದೆ ತಾಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಚಂದಾನಗಿರಿಯಲ್ಲಿ ಹೊಟ್ಟೆ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವೆ ನಾರಾಯಣ ಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣ ಗೌಡನಿಗೆ ಅಳಿಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ, ಕರಗಾಂವದಲ್ಲಿ ಕರೆಸಿದ್ದ ನೆನೆಸಿ, ಜೋಗುಳದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ, ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ, ಕ್ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಇವರು? ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಅನಿಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬನದಲ್ಲಿ ಇಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಹೌದು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನಮ್ಮದು ಯಾವ್ದ್ರಿವ? ಹಿಂದಿನ ಸವದತ್ತಿ ತಾಲೂಕಿನ ಇಂದಿನ ಯರಗಟ್ಟಿ ತಾಲೂಕಿನ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದ ಮಾಳಿಂಗೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಠದವರಿಗೂ ಮೇಲಾಗಿ ಅವರಿವರನ್ನದೇ ಎಲ್ಲರಿಗೂ ಕೂಡ ಮುಗುಳಾಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಇದೇ ನಮ್ಮ ಸಭದಲ್ಲಿ ನೆರೆಹಳ್ಳಿದಿಂದ ನಮ್ಮ ಅಣ್ಣನ ಅಮೋಘಣ್ಣನ ಮನೆಯ ವಸ್ತು ಶಾಂತಿ ನಿಮಿತ್ತವಾಗಿ ನೆರೆಹಳ್ಳಿದಿಂದ ವಸ್ತು ಶಾಂತಿ ನಿಮಿತ್ತವಾಗಿ ಕಾರಣಕ್ಕ ಕರ್ತರಾಗಿ ಬಂದಾರ. ಹೌದ್ರಿಪ್ಪ ಅವ್ರ ಎಲ್ಲರಿಗೂ ಕೂಡ ಮೇಲಾಗಿ ನನ್ನ ವಿಶೇಷವಾದ ನನ್ನ ಪ್ರೀತಿಯ ಅನ್ನ ಬಂದನ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಭೀಮಾ ಸೌಕಾರ ಒಳಗಿರ್ತಕ್ಕಂಥ ನನ್ನ ಪ್ರೀತಿಯ ಅನ್ನ. ಯಾಕಂದ್ರೆ ಬಹಳ ದಿನಕ್ಕೆ ನೋಡಿದ್ದಿಲ್ಲ ಅನ್ನ ಬಂದು ಕೂತಾನ ತಂಗಿ ಅಡಿಗೆ ಕೇಳಲಿಕ್ಕೆ ಒಂದು ಸಂದ ಕೇಳಿ ಹೋಗೋರ್ ಅದರ ಕಾಣ್ತದ. ಹೌದಿಲ್ಲ? ಅಂತ ಅಣ್ಣನ
ಅಣ್ಣಗೂ ಕೂಡ ಮುಗುಳೆಲ್ಲ ತಂಗಿ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ರಾಜಕೀಯ ಯುವ ಧುರೀಣರಾಗಿರ್ತಕ್ಕಂಥವ್ರು ಅವರು ಹೌದ್ರಿಪ್ಪ. ಅವರಿಗೂ ಕೂಡ ಮುಗುಳೆಲ್ಲ ತಂಗಿ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಈಗಾಗಲೇ ಎಲ್ಲಾ ನಮ್ಮ ಅಮೋಘಣ್ಣನ ಆ ಮನೆಯ ವಸ್ತು ಶಾಂತಿ ನಿಮಿತ್ತವಾಗಿ ಹೌದು ಎಲ್ಲಾ ಕಲಾವಿದರು ಬಂದು ಇಲ್ಲಿ ಸನ್ಮಾನ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಹಿರಿಯ ಜೀವಿಗಳಾಗಿರ್ತಕ್ಕಂಥವ್ರು ಯಾರಿಪ್ಪ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಹಾನುಭಾವಿಗಳ ಯಾರಪ್ಪ ಅಂದ್ರೆ ನಮ್ಮ ಬಿಜ್ಜರಿಗೆ ಸೋಮಲಿಂಗ ಕಕ್ಕಗಳು ಕೂಡ ಬಂದು ಹೋಗ್ಯಾರ. ಅವರು ಕೂಡ ಮಗಳಿಗೆ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕಲಾಕಾಣಿ ಕೊಟ್ಟಾರ. ಅಂತ ಹಿರಿಯ ಜೀವಿಗಳ ಆಶೀರ್ವಾದ ಸದಾಕಾಲ ಮುಗುಳೆಲ್ಲ ಚಿಕ್ಕ ಮೇಳೆಗೆ ಇರ್ಲಿ ತಕೊಂಡು ಕೊಟ್ಟಿರ್ತಕ್ಕಂಥ ಭಕ್ತಿ ಕಾಣಿಕೆನ ಭಕ್ತಿಪೂರ್ವಕ ಸ್ವೀಕಾರ ಮಾಡಿ ಇರ್ಲಿ ಇನ್ನ ಮುಂದೆ ಮಾತಾಡೋಣ. ಹೌದ್ರಿ ಇರ್ಲಿ ನಮ್ಮ ಪ್ರೀತಿಯ ಕಷ್ಟ ಬಂದಂತ ಸಂದರ್ಭದಾಗ ರಾತ್ರಿ ಬಾರಾದಾಗ ಅವ್ರ ಮನೆಗೆ ಹೋಗಿನ್ನೆ. ಸತ್ಯ ಮಾತು ಹೇಳ್ತೇನೆ, ನಮಗ ಅಣ್ಣತಮ್ಮರಿಲ್ಲ ಅಂದ್ರು ಕೂಡ ಸ್ವತಃ ನಿನ್ನ ಅಣ್ಣ ನಾನೇ ತಂಗಿ ಅಂತ ತಿಳ್ಕೊಂಡು ನಿನ್ನ ಬೆನ್ನೆಲುಬಾಗಿ ನಿಲ್ತೀನಿ ಅಂತೇಳಿ ಅಣ್ಣ ಮಾತು ಕೊಟ್ಟು ತಂಗಿಗೆ ರಾತ್ರಿ ಬಾರಾದಾಗ ಎದ್ದು ಬಂದಾರ. ಅಂತ ಅಣ್ಣನ ಬಳಗದವರು ಯಾಕಪ್ಪ ಅಂತಂದ್ರ ತಂಗಿ ಬಂದ ತಿಳ್ಕೊಂಡು ಸನ್ಮಾನ ನನಗೆ ಬೇಡ ನನ್ನ ತಂಗಿಗೆನೇ ಆಗಿರ್ಲಿ ಮುದ್ದು ತಂಗಿಗೆ ತಿಳ್ಕೊಂಡು ಸನ್ಮಾನ ಮಾಡಿದಾರ. ಅಣ್ಣಂದಿರ ಸಪೋರ್ಟ ಬೆಂಬಲ ಸದಾಕಾಲ ಮಗಳೆಲ್ಲ ತಂಗಿಗೆ ಇರ್ಲಿ ಕೊಟ್ಟಿರ್ತಕ್ಕಂಥ ಮಾನ ಸನ್ಮಾನವನ್ನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಇರ್ಲಿ ಸಿದ್ದಣ್ಣ ಬಹಳ ಮಾತಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರ ಮೇಘರಾಜನ ಅರ್ಬಾಟದ ಅಲ್ಪದಲ್ಲಿ ಸ್ವಲ್ಪ ಸಭಾ ಕೂಡ್ಯದ ಬಹಳ ಒಂದ್ 2 ತಾಸು ಕಾರ್ಯಕ್ರಮ ನಡೀತದ. ಅದಕ್ಕಾಗಿ ಏನೋ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನದು ಬದಿಗಿಟ್ಟು ಒಪ್ಪನ್ನದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಪೂರ್ವಕ ಕೇಳ್ಕೊಂಡು ಸಳಿ ಜಿಲ್ಲೆಯ ಜತ್ತ ತಾಲೂಕಿನ ಉಟ್ಟಿಗೆ ಗ್ರಾಮದ ಭರಮಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನನ್ನ ಪ್ರೀತಿಯನ್ನ ರಾಯಪ್ಪಣ್ಣಗಳು ಬಂದಾರ. ಎರಡೋ ಮೇಳಗಳು ಹೆಂಗ ಕುಡಿಸಾರ ಗೊತ್ತನ? ಹೆಂಗ ಕುಡಿಸಾರ? ಎರಡೋ ಮಾಳಂಬ್ರನ ಮಟ್ಟ ಮನೆ ಮೇಳಗಳನ್ನೇ ತಂದು ಕುಡಿಸಾರ. ಹೌದಿಲ್ಲ? ನಮ್ಮಲ್ಲಿನೇ ಜಗಳದಾವ, ನಮ್ಮಲ್ಲಿನೇ ವೈಮನಸ್ಸುಗಳ ಬೆಳೆದಾವ, ನಮ್ಮಲ್ಲಿನೇ ಜಗಳಗಳ ನಡೆದಾವ, ನಮ್ಮಲ್ಲಿನೇ ಮೋಸತನ ನಡೆದಾವ. ಎಲ್ಲ ನಮ್ಮಲ್ಲಿನೇ ನಡೆದೈತಿ ಅನ್ನೋ ಒಂದು ಉದ್ದೇಶ ತಿಳ್ಕೊಳ್ಳೋಗೋಸ್ಕರ ನಮ್ಮಲ್ಲಿನ 2 ಮಾಳಿಂಗ್ರನ ಮಟ್ಟ ಮನೆ ಮೇಳಗಳನ್ನೇ ತಂದು ಕುಡಿಸಾರ. ಹೌದಿಲ್ಲ? ಸ್ವತಃ ನಮ್ಮ ಅಣ್ಣನೇ ಬಂದಾನ ತಿಳ್ಕೊಂಡು ಇವ್ರ ಹಂಬಲಿಸಿ ಕರೆಯುವಂತ ಅವಶ್ಯಕತೆ ಆಗಿರಬಾರ್ದು. ಇವ್ರು ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾರೆ ಹೇಳಕ್ ಬರುದಿಲ್ಲ ಬಂಧುಗಳೇ. ಯಾವಾಗ ಕಾಲು ಎಳಿತಾರೆ ಹೇಳಕ್ ಬರುದಿಲ್ಲ. ಹೌದು ಕಾಲು ಎಳಿಬೇಕಾದ್ರೆ ಬ್ಯಾರದವ್ರು ಯಾರು ಎಳಿದಿಲ್ಲ, ಹೊರಗಿನವ್ರು ಯಾರು ಎಳೆಯಲ್ಲ, ಹೊರಗಿನವ್ರು ಯಾರು ಎಳಿದಿಲ್ಲ. ನಮ್ಮವರು ನಮಗೆ ಎಳಿತಾರ, ನಮ್ಮ ರಕ್ತ ಸಂಬಂಧಿಗಳ ನಮಗೆ ಕಾಲ್ ಹಿಡಿದ ಜಗತ್ತಾರ ಬಂಧುಗಳೇ. ಇದು ಮೊದಲ ತಲೆಯಾಗ ನೆನಪಿರ್ಬೇಕು ನಮಗ. ಇದು ನನಗ ಪಕ್ಕ ನೆನಪುಳದಲ್ಲ. ಹೆಂಗಪ್ಪ ಅಂದ್ರೆ ನಮ್ಮವ್ರು ನಮಗೆ ಹೆಂಗ ಮೋಸ ಮಾಡ್ತಾರೋ, ಹೆಂಗ ಕಾಲ್ ಹಿಡಿದು ಜಗತ್ತಾರೋ. ಇವತ್ತ ಇಲ್ಲಿ ದರ್ಗಾದೊಳಗ ಏನ್ ಮಾಡಿದ್ರಲ್ಲ, ಕರಸಿದ್ದೇಶ್ವರ ಜಾತ್ರೆ ನಡೆದಿತ್ತು. ಹೌದಿಲ್ಲ? ಆ ಜಾತ್ರೆಯೊಳಗ ಕ್ರಮೇಟವ್ರು ಎಲ್ಲಾರು ಕೂಡ್ಕೊಂಡು ರೇಸಿಗೆ ಬಿಟ್ಟಿದ್ರತ್ತ. ಯಾವನು ಕೂಡ್ಕೊಂಡು ಒಂದ್ ಕತ್ತಿ ಒಂದ್ ನಾಯಿಗೆ ರೇಸಿಗೆ ಬಿಟ್ಟಿದ್ರತ್ತ. ಹೌದಿಲ್ಲ? ಕತ್ತಿ ನಾಯಿಗೆ ರೇಸಿಗೆ ಬಿಟ್ಟಿದ್ರು. ಆ ಕತ್ತಿ ನಾಯಿಗೆ ನಿರ್ಣಯ ಕೊಟ್ಟಂತ ಕಮಿಟಿ ಅವ್ರು ಏನಂತೇಳಿ ಪ್ರಥಮವಾಗಿ ಹೋಗಿ ಯಾರ ರೋಡದಿಂದ ಕರಸಿದ್ದೇಶ್ವರ ಗುಡಿಗೆ ಯಾರು ಮುಟ್ಟುತ್ತಿರ್ಲ ಅವ್ರಿಗೆ ಸಿಂಹಾಸನ ಮೇಲೆ ಕುಂದ್ರಿಸಿ ನಿಮಗೆ ಬೆಳ್ಳಿ ಕಿರೀಟ ಹಾಕಿ ಸನ್ಮಾನ ಮಾಡ್ತೀವಿ ಅಂತೇಳಿ ಕಮಿಟಿ ಅವ್ರು ನಿರ್ಣಯ ಕೊಟ್ರತ್ತ. ಅವಾಗ ನಾಯಿ ಏನಂತ ಏನ್ ಮಾಡ್ತಿ? ನಾಯಿ ಕುಲು 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 ನಗಲಿಕ್ಕೈತತ್ತ. ಮನದಾಗ ನಗಲಿಕ್ಕತ್ತ. ಯಾಕ? ಆ ಕತ್ತಿಗಿಂತ ನಾನೇ ಪೈಲ ಹೋಗ್ತೀನಿ, ಸಿಂಹಾಸನ ಮೇಲೆ ನಾನೇ ಕುಂದಿರ್ತೀನಿ, ನಾನೇ ಕಿರೀಟ ಹಾಕೋತೀನಿ ಅಂತೇಳಿ ಇದ್ರೊಳಗೆ ಮನದಾಗ ಸಂಕಲ್ಪ ಮಾಡ್ಕೊಂಡು ನಾಯಿ ನಗಲಿಕ್ಕೈತತ್ತ. ಅವಾಗ ಓಡ್ಲಿಕ್ಕತ್ತಿದ್ದು ನಾಯಿ ಮತ್ತು ಕತ್ತಿ ರೇಸಿಗೆ ಬಿಟ್ಟು ಓಡ್ಲಿಕ್ಕತ್ತಿದ್ದು ಓಡೋ ಸಂದರ್ಭದಾಗ ಏನಾಯ್ತು ಬಂಧುಗಳೇ? ಆ ಬೀದಿ ನಾಯಿಗಳು ಬಂದು ರೇಸಿಗೆ ಬಿಟ್ಟು ನಾಯಿಗೆ ಅಡ್ಡ ಬರ್ಲಾಕತ್ತು ಅಂತ ಬಂಧುಗಳೇ. ಅಡ್ಡ ಬರ್ಲಾಕತ್ತು. ಈ ಪಾಯಿಂಟ್ ಮೊದಲು ನೆನಪಿಟ್ಕೋಬೇಕು ನಾವ. ಹೌದಿಲ್ಲ? ರೇಸಿಗೆ ಬಿಟ್ಟು ನಾಯಿ ಓಡ್ಲಿಕ್ಕತ್ತದ. ಅದರ ಗುರಿ ಏನದ? ಮುಂದೆ ಒಂದು ಸಾಧನೆ ಮಾಡಬೇಕು ಅನ್ನೋದು, ಗುರಿ ಮುಟ್ಟಬೇಕು ಅನ್ನೋದು ಅದಕ್ಕೆ ಗುರಿ ಇಟ್ಕೊಂಡದ. ಛಲ ಅದ. ಆದ್ರ ರೇಸಿಗೆ ಬಿಟ್ಟು ನಾಯಿಗೆ ಬೀದಿ ನಾಯಿಗಳು ಏನ್ ಮಾಡ್ಲಿಕ್ಕತ್ತು?
ಕಾಲ್ ಹಿಡಿದ ಅಡ್ಡ ಬಂದು ಬಗಲಿಕತ್ತು ಅಂತ ಹೌದ್ರಿಪ್ಪ ಅವ್ರ ಕೈಯಾಗ ತಪ್ಪಿಸ್ಕೊಂಡು ಕರಸಿದ್ದೇಶ್ವರ ಗುಡಿಗೆ ಹೋಗ್ಬಿಡ್ದ ಕಾತಿ ಸಿಂಹಾಸನ ಮೇಲೆ ಕೂತಿದ್ದಂತ ಬಂಧುಗಳೇ, ಕಾತಿ ಸಿಂಹಾಸನ ಮೇಲೆ. ಹೌದ್ರಿಪ್ಪ ಇದರ ಮಾತಿನ ಅರ್ಥ ಇಷ್ಟೇ ಅದ. ಆದ್ರೆ ಇದ್ರಾಗ ನಿಜವಾಗಿ ಗೆಲ್ಲು ಪ್ರಾಣಿ ಯಾವ್ದಿತ್ತು? ಯಾವ್ದ್ರಿವ? ನಾಯಿ ಗೆಲ್ತಿತ್ತು. ನಾಯಿ ಗೆಲ್ತಿತ್ತಲ್ರಿಪ್ಪ. ನಾಯಿ ಪ್ರಥಮ ಸ್ಥಾನ ಬರ್ತಿತ್ತು ಕರೆ. ಹೌದು. ಆದ್ರೆ ಓಡೋ ಸಂದರ್ಭದಾಗ ನಾಯಿಗೆ ಏನಾಯ್ತು? ನಮ್ಮವ್ರು ಅವ್ರ ನಾಯಿಗಳು ಬೀದಿ ನಾಯಿಗಳು ಅಡ್ಡ ಹಾಕಿದ್ರಿಪ್ಪ. ಬೀದಿ ನಾಯಿಗಳು ಓಡೋ ನಾಯಿಗೆ ಅಡ್ಡ ಬಂದ ಕಾಲ್ ಹಿಡಿದು ಜಗ್ಗಿದು ಬಂಧುಗಳೇ, ಕಾಲ್ ಹಿಡಿದು ಜಗ್ಗಿದು. ಬೀದಿ ನಾಯಿಗಳು ಬಂದು ಅವನೇ ಸಿಕ್ಕಿದ್ರಿಪ್ಪ. ಅದರಂತೆ ಬೀದಿ ನಾಯಿಗಳು ಹೆಂಗ ಬಂದ ರೇಸಿಗೆ ಬಿಟ್ಟ ನಾಯಿಗೆ ಕಾಲ್ ಹಿಡಿದು ಜಗ್ಗ್ಯಾವಲ್ಲ, ಅದರಂತೆ ನಮ್ಮ ಜೀವನದಾಗ ಕೂಡ ನಾವು ಮುಂದೆ ಹೋಗ್ಬೇಕಂದ್ರ ನಮ್ಮವ್ರು ನಮಗೆ ಮೋಸ ಮಾಡ್ತಾರೆ, ಕಾಲ್ ಹಿಡಿದು ಜಗ್ತಾರ. ಹೌದಿಲ್ಲ? ಟೀಕದ್ರಿಪ್ಪ. ಇದು ಪಕ್ಕ ಆರೋಗ್ಯದ ಬ್ಯಾರೆದವ್ರು ಯಾರು ಮಾಡಂಗಿಲ್ಲ. ನಮ್ಮವನೇ ನಮಗ್ ಮಾಡ್ತಾವ, ನಮ್ಮ ರಕ್ತ ಸಂಬಂಧಿಗಳೇ ನಮಗ್ ಮಾಡ್ತಾವ, ನಮ್ಮವನೇ ನಮಗ್ ವೈರಿ ಅದಾವ. ಹೌದ್ರಿಪ್ಪ. ಸಂಗೊಳ್ಳಿ ರಾಯನಿಗೆ ಮಾವಲಕ್ಕನ ವೈರಿ ಅದ, ಇವನು ಕೂಡ ರಕ್ತ ಸಂಬಂಧಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಕಳವೆ ನಾರಾಯಣಗೌಡ ತಂಗಿ ಸುರಮದೇವಿಗೆ ವೈರಿ ಮಾಡಿದ, ಇವನು ರಕ್ತ ಸಂಬಂಧಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಮಾಳಂಗರಾಯನ ಮಟ್ಟ ಮನೆಯೊಳಗ ಅಕ್ಕ ಮಾಯ ಕೊಡ್ಕೊಂಡು ಯಾವ್ದ್ರ ಸಲುವಾಗಿ ಜಗಳ ಮಾಡಿರು? ಎದ್ರ ಸವಾದ್ರಿಪ್ಪ? ಕೂಸಿನ ಸಲುವಾಗಿ ಜಗಳ ಮಾಡಿರು. ಆ ಕೂಸು ನನಗ್ ಬೇಕು ಬೀರಪ್ಪ ನನಗ್ ಬೇಕು ತಿಳ್ಕೊಂಡು ಇಲ್ಲಿಯೂ ನಮ್ಮವ್ರನೇ ಜಗಳ ಆಯ್ತು. ಹೌದು. ಹಿಂಗ ನಮ್ಮಲ್ಲೇನೆ ಜಗಳ ಅದಾವ. ಹೌದ್ರಿಪ್ಪ. ಅದಕ್ಕೆ ಅನ್ನುವಂತ ಮಾತನ್ನು ಇಟ್ಟುಕೊಂಡು ನಮ್ಮ ಅಮೋಘ್ಯಗಳ ವಸ್ತು ಶಾಂತಿ ನಿಮಿತ್ತವಾಗಿ ಎರಡೂ ನಮ್ಮ ಮಾಳಿಂಗರಾಯನ ಮಟ್ಟಮನಿ ಮೇಳಗಳೇನೆ ತಂದು ಕುಡಿಸ್ಯಾರ ಅನ್ನುವಂತ ಮಾತನ್ನ ಹೇಳಿ ಮುಂದಿನ ಸರನ್ಯಾಗ ಅಣ್ಣ ತಂಗಿ ರೇಸಿಗೆ ಬಿಟ್ಟಾಳ. ರೇಸ್ ಬಿಟ್ಟು ಓಲ್ ಅಂತ ಹೇಳ್ತಾನ. ಏನ ಅಡ್ಡ ಬಂದ ತರಬುತ್ತಾನ. ಹೌದಿಲ್ಲ? ಇವ್ರು ತರ್ಮು ಚಟಾಣಿ ಅದಾವ್ರಿ. ಹೌದಿಲ್ಲ? ಹಂಗ ಮಾಡ್ತಾರೆ, ಹೇಳಕ್ ಬರುದಿಲ್ಲ. ಅಣ್ಣನ ಗಾಳಿ ಹೆಂಗ ಹೋಗ್ತದಲ್ಲ ಹಂಗ ಹಿಂದಿಂದ ನಾನು ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ದೈವಿಕ ಬ್ಯಾಸರಾಗಲಾರನೆ ಹೊಸ ಚಾಲದ ಬಂಧುಗಳೇ